ಕೋಣನಕುಂಟೆ ಪೊಲೀಸರು ವಶಪಡಿಸಿಕೊಂಡಿರುವ 1 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ ವೀಕ್ಷಿಸಿ ಮಾಹಿತಿ ನೀಡಿದರು. ಈ ವೇಳೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಲ್ಲ ಈಗ ತಗೊಳ್ರಿ. ಇದೊಂದು ಅತ್ಯುತ್ತಮವಾದಂತಹ ಪತ್ತೆ ಕಾರ್ಯ. ಎಸ್ಪೆಷಲಿ ಈ ಅಫ್ಘಾನಿ ಕ್ರಿಮಿನಲ್ ಏನಿದ್ದ ಆತನನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಬಹಳ ಶ್ರಮ ವಹಿಸಿದ್ದಾರೆ. ಈ ಒಂದು ಉತ್ತಮ ಕಾರ್ಯಕ್ಕಾಗಿ ನಾನು ಕೋಣನಕುಂಟೆ ಪೊಲೀಸರಿಗೆ ಪ್ರಶಂಸಿಸುವುದರೊಂದಿಗೆ 50,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಎರಡನೇದಾಗಿ HSR ಲೇಔಟ್ ಪೊಲೀಸರು ಇದೇ ನಿಟ್ಟಿನಲ್ಲಿ ಒಂದು ಮನೆ ಕಳ್ಳತನದ ಪ್ರಕರಣವನ್ನು, ಇದರಲ್ಲಿ ಮೇ ತಿಂಗಳಲ್ಲಿ ಈ ಮನೆಯ ಗ್ರಿಲ್ಲನ್ನು ಕಟ್ ಮಾಡಿ ಮನೆಯೊಳಗಿಂದ ಸುಮಾರು 430 ಗ್ರಾಂ ಚಿನ್ನಾಭರಣಗಳ ಮತ್ತು 250 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ. ಇದರಲ್ಲಿ ಕೂಡ ಪೊಲೀಸರು ಬಹಳ ಕೂಲಂಕುಷವಾಗಿ ತನಿಖೆಯನ್ನು ಕೈಗೊಂಡು ಜೂನ್ ತಿಂಗಳಲ್ಲಿ ತಮಿಳುನಾಡಿನಿಂದ ಪಾಂಡಿಚೇರಿಯಲ್ಲಿರ್ತಕ್ಕಂಥ ಕಡಲೂರು ಅಂತಕ್ಕಂಥ ಒಂದು ಊರಿನಲ್ಲಿ 2 ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಂಡು ಅವರನ್ನು ವಿಚಾರಿಸಿದ ದಾಖಲಾಗಿದೆ. ಸಂಜೆ 6 ಗಂಟೆಗೆ ಮನೆ ಬೀಗ ಹಾಕಿಕೊಂಡು ಹೊರಗಡೆ ಹೋಗಿರ್ತಕ್ಕಂಥವ್ರು ಒಬ್ಬರಿಗೆ ಹೋಗಿ ವಾಪಸ್ ಬರೋದ್ರಲ್ಲಿ, 9 ಗಂಟೆಗೆ ವಾಪಸ್ ಬರೋದ್ರಲ್ಲಿ ಮನೆಯ ಮುಂದಿನ ಬಾಗಿಲನ್ನು ಹೊಡೆದು ಸುಮಾರು 200 ಗ್ರಾಂ ಚಿನ್ನಾಭರಣಗಳನ್ನು ಮತ್ತು 1,70,000 ರೂಪಾಯಿ ನಗದನ್ನು ಕಳು ಮಾಡಿಕೊಂಡು ಹೋಗಿರ್ತಕ್ಕಂಥ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ಕೈಗೊಂಡು ಬೇರೆ ಬೇರೆ ಆಯಾಮಗಳಿಂದ ತನಿಖೆ ಕೈಗೊಂಡ ಕೋಣನಕುಂಟೆ ಪೊಲೀಸರು ಈ ತಿಂಗಳ 5ನೇ ತಾರೀಕಿನಂದು ಒಬ್ಬ ವ್ಯಕ್ತಿಯನ್ನು ಕಾರ್ ಸಮೇತ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂಧಿಸಿರ್ತಾರೆ. ಅದಾದ ನಂತರ ಆತನ ಒಂದು ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡು ಬಹಳ ವಿವರವಾಗಿ ವಿಚಾರ ಮಾಡಿದಾಗ ಆತ ಬಹಳ ಅತ್ಯಂತ ಕುಖ್ಯಾತ ಕಳ್ಳ ಅಂತಕ್ಕಂಥದ್ದು ತಿಳಿದುಬರ್ತದೆ. ಇದರ ಮೇಲೆ ಈ ಹಿಂದೆ ಸುಮಾರು 80 ಪ್ರಕರಣಗಳು ಬೇರೆ ಬೇರೆ ಕಡೆಗಳಲ್ಲಿ ದಾಖಲಾಗಿದ್ದಾವೆ, ನಗರ ಮತ್ತು ಹೊರಗಡೆಗಳಲ್ಲಿ ಕೂಡ. ಈತ 2008ರಿಂದ ಈ ರೀತಿ ಕಳ್ಳತನದ ಪ್ರಕರಣಗಳನ್ನು ಮಾಡಿಕೊಂಡು ಬರ್ತಾ ಇದ್ದು, ಇದುವರೆಗೆ ಕಳೆದ ಸುಮಾರು 2-3 ವರ್ಷಗಳಿಂದ ಈತ ಕೈಗೆ ಸಿಕ್ಕಿಲ್ಲ, ಅಪ್ರಾಣಾಗಿ ಹೋರಾಡ್ತಾ ಇದ್ದಾನೆ. ಈಗ ಈತನನ್ನು ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈತನ ಬಂಧನದಿಂದ ಒಟ್ಟು 26 ಪ್ರಕರಣಗಳು, 12 ಪೊಲೀಸ್ ಠಾಣೆಯ 26 ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ. ಅದರ ಜೊತೆಗೆ 80 ಪ್ರಕರಣಗಳು, ಹಳೆಯ ಪ್ರಕರಣಗಳು ಈತನ ಮೇಲೆ ಈಗಾಗಲೇ ದಾಖಲಾಗಿದ್ದಾವೆ. ಈತನಿಂದ ಒಟ್ಟು 1 kg 386 ಗ್ರಾಂ ತೂಕದ ಚಿನ್ನಾಭರಣಗಳನ್ನು, 1 kg 500 ಗ್ರಾಂ ತೂಕದ ಬೆಳ್ಳಿಯ